ಹೊಸ ನುಗ್ಗಿಬೇಡ ಸಿರಾ ತಾಲೂಕು ಬುಕ್ಕಾಪಟ್ಟಣ ಗೋಪಾಲರೆಡ್ಡಿ ರಾಜಣ್ಣ ಅಂತ ಏನು ಉದ್ಯೋಗ? ವ್ಯವಸಾಯ. ಗ್ರಾಮ ಪಂಚಾಯತಿ ಮಾಜಿ ಮೆಂಬರು, ಅಲ್ಲಿ ನಮ್ಮ ಮನೆಯವ್ರ ಮೆಂಬರು. ಅದೇ ನೋಡಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರ ಥರ ಸದಸ್ಯರು ಆಲ್ರೆಡಿ ಈಗ ನಮ್ಮ ಮನೆಯವರು ಪ್ರೆಸೆಂಟ್ ಮೆಂಬರ್ ಇದ್ದಾರೆ. ಹೋದ ಬಾರಿ ನಾವು ಮೆಂಬರ್. ಅಂದರೆ ನೀವು ಯಾವ ಮತಸ್ಥರು ಬರ್ತೀರಾ? ನಾವು ಕುಂಚಿಟಿಗ. ಈಗ ಒಂದು ಸಮೀಕ್ಷೆ ನಡೀತಾ ಇದೆ. ನಾವು ಕುಂಚಿಟಿಗರೇ. ಈಗ ಒಂದು ಸಮೀಕ್ಷೆ ನಡೀತಾ ಇದೆ. ಸಮೀಕ್ಷೆ ನಡೆಯೋದ್ರಲ್ಲಿ ನಾನು ಗೊಂದಲಕ್ಕೀಡಾಗ್ಬಿಟ್ಟಿದ್ದೀನಿ. ಅಂದರೆ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ. ನೀವೇನಾದರೂ ಇದ್ದರೆ ನಮ್ಮ ಹತ್ರ ಹಂಚ್ಕೊಬೋದು. ಏನಪ್ಪ ಅಂತಂದರೆ ನಾವು ಒಬ್ಬರು ನಮ್ಮ ನಾಯಕರು ಅಂದರೆ ಜಯಚಂದ್ರ ಸಾಹೇಬರು ತುಂಬ ನಂಬಿದ್ವಿ. ಅವರು ಕುಂಚಿಟಿಗ ಜಾತಿನೇ ಅಲ್ಲ ಅಂತ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? 1928ನೇ ಇಸ್ವಿ ಬೊನ್ಮಯ್ಯನವರು ಇದ್ದಂಥ ಕಾಲದಲ್ಲಿ, ಮೈಸೂರು ಮಹಾರಾಜರ ಸಂಸ್ಥಾನ ಇದ್ದಂಥ ಕಾಲದಲ್ಲಿ ಬೊನ್ಮಯ್ಯನವರು ಅಲ್ಲಿ ಆಸ್ಥಾನದಲ್ಲಿ ಅವ್ರ ಹತ್ರನೇ ಇದ್ದಂಥ ಸಂದರ್ಭದಲ್ಲಿ ಕುಂಚಿಟಿಗರು ಪ್ರತ್ಯೇಕ ಜಾತಿ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಇದೆ. ನನ್ನ ಹತ್ರ ದಾಖಲೆ ಇದೆ. ಅದು ನಿಮಗೆ ದಾಖಲೆ ಸಮೇತ ಕೊಡ್ತೀನಿ. ಯಾಕೆಂದರೆ ಅವತ್ತೇನೆ ನಾವು ಯಾರ ಉಪಜಾತಿನೂ ಅಲ್ಲ, ಯಾವ ಪಂಗಡದ ಅಂಡರಲ್ಲೂ ಬರಲ್ಲ, ಅಂದರೆ ಕೆಳಗಡೆ ಬರಲ್ಲ, ಉಪಜಾತಿ ಅಲ್ಲ, ಪ್ರತ್ಯೇಕವಾದಂಥ ಜಾತಿ ಅಂತ ಹೇಳ್ಬಿಟ್ಟು ನಮಗೆ ಆದಂಥದ್ದು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾನು ಇವಾಗ ನೀವು ಹೇಳ್ದಂಗೆ ಮತ್ತು ಸಾಹೇಬ್ರು ಯಾರು ಅವ್ರು ಹೇಳ್ತಾರೆ, ರಾಜಕಾರಣ ಅವ್ರು ರಾಜಕೀಯ ಮಾಡೋದು ಇನ್ನೊಂದು ಮತ್ತೊಂದು ದೊಡ್ಡದಾಗಿ ಏನೋ ಬೆಳ್ಕೊಂಡಿರೋರಿಗೆ ಇವತ್ತು ಅವಶ್ಯಕತೆಗಳಿಲ್ಲ. ಅವ್ರಿಗೇನು ಬೇಕಾಗಿದೆ? ಸಾಮಾನ್ಯ ಜನಗಳು ಕೂಲಿ ಮಾಡ್ತಕ್ಕಂಥವ್ರು, ಕಡು ಬಡವರು ಇರ್ತಕ್ಕಂಥವ್ರು, ನನ್ನ ಮಗ ಎಜುಕೇಷನ್ ಮಾಡಬೇಕಾಯ್ತು, OBCನಲ್ಲಿ ಹಾಕಬೇಡಪ್ಪ, ನಮ್ಗೆ OBC ಇಲ್ಲ ಅಂತ ಹೇಳಿದೆ. SSLC 98% ಬಂದಿತ್ತು. ಅವನೇನು ಮಾಡ್ದ, ಇಲ್ಲಪ್ಪ ಎಲ್ಲರೂ ಹೇಳ್ತಾ ಇದ್ದಾರೆ, ದೊಡ್ಡವರೆಲ್ಲ ಹೇಳ್ತಾರೆ ಅಂತ ಓದ OBC ಅಂತ ಹೇಳಿ ಹಾಕ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕಿ OBC ಅಂದರೆ ಕುಂಚಿಟಿಗೆ ಹಾಕ್ಬಿಟ್ಟು OBC ಅಂತ ಹಾಕ್ದ. ಕುಂಚಿಟಿಗ ಜಾತಿ ತೋರಿಸಿ. ಕುಂಚಿಟಿಗ ಅಂದಾಗ OBC ಬರಲ್ಲ, ಸೆಂಟ್ರಲಲ್ಲಿಲ್ಲ, ನಮ್ಗೆ OBC 93ನೇ ಇಸ್ವಿನಲ್ಲೇ ತೆಗೆದಿದ್ದಾರೆ ಅಂತ ಹೇಳಿದೆ. ಈಗ ಏನಾದರೂ ಅನಿವಾರ್ಯ ಒಕ್ಕಲಿಗ ಅಂತ ಏನಾದರೂ ಸೇರಿಸಿದ್ದೇ ಆದರೆ ನಮಗೆ ಶಾಲಾ ದಾಖಲಾತಿ ಎಲ್ಲ ಕುಂಚಿಟಿಗ ಅಂತ ಇದೆ. ಶಾಲಾ ದಾಖಲಾತಿನೇ ಹೊರತುಪಡಿಸು ನಾವು ಒಕ್ಕಲಿಗ ಅಂತ ಸೇರಿಸಿದ್ದೆ ಆದರೆ ತಹಸೀಲ್ದಾರ್ ಹತ್ರ ಹೋಗೋಣ, ಇಲ್ಲೇ ಹೋಗಿ ಕುತ್ಕೊಂಡು ಕೇಳೋಣ, ನಮಗೇನಾದರೂ ನೀವು 3A ಆಗಿರ್ಬೋದು ಇಲ್ಲ ಒಕ್ಕಲಿಗ ಅಂತಾನ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತೀರಾ? ಕ್ಯಾಸ್ಟ್ ಸರ್ಟಿಫಿಕೇಟೇ ಕೊಡೋಕ್ಕೆ ಬರಲ್ಲ. ಯಾಕೆಂದರೆ ಈಗ ಹಂಗೂ ಏನಾದರೂ ಇವರೆಲ್ಲರೂ ಹೇಳ್ತಿದ್ದಾರಲ್ಲ ಸ್ವಾಮಿ, ನನಗೆ ತಿಳುವಳಿಕೆ ಕಡಿಮೆ ಇದೆ, ನಾವು ಏನೋ ಒಂದು ಬರೆಸ್ಕೋಬೇಕು ಅನ್ನೋದಾದರೆ ಸಂವಿಧಾನದಲ್ಲಿ ಜಾತಿ ಬದಲಾವಣೆಗೆ ಯಾವುದೇ ವಿಧವಾದಂಥ ಅವಕಾಶ ಇಲ್ಲ. ಸ್ವಯಂ ಪ್ರೇರಿತವಾಗಿ ಸ್ವಇಚ್ಛೆಯಿಂದ ಧರ್ಮ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಜಾತಿ ಬದಲಾವಣೆ ಮಾಡ್ಕೊಳ್ಳೋದಾದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಅದೇ ಹೆಚ್ಚಿನದಾಗಿ ಕೊಡ್ತಕ್ಕಂಥದ್ದು ಯಾವುದನ್ನ ಒಂದು ಬರೆಸ್ಕೋಬೋದಾಯ್ತಲ್ಲ ನಾವು ಎಲ್ಲನ. ಅಲ್ಲ, ಒಳ್ಳೆಯದು. ಈಗ ಇವರು ಏನು ಹೇಳ್ತಾರೆ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕಕ್ಕೋಸ್ಕರ ಅಷ್ಟೇ ಇವರು ಸಮೀಕ್ಷೆ ಮಾಡ್ತಾ ಇರೋದು. ನಿಮ್ಮ ಜಾತಿ ಬದಲಾಗಲ್ಲ, ಹಾಗಾಗಿ ಒಕ್ಕಲಿಗ ಅಂತ ಬರೆಸಿ, ಉಪಜಾತಿಲಿ ಕುಂಚಿಟಿಗ ಅಂತ ಬರೆಸಿ ಅಂತಾರೆ. ಅಂದರೆ ಇದು ಕೌಂಟ್ ಆಗಲ್ಲ ಅನ್ನೋ ಥರ ಮಾತಾಡ್ತಾರೆ ಸ್ವಾಮಿ. ಹಂಗಿದ್ಮೇಲೆ ಒಂದು ಕೆಲಸ ಮಾಡಿರಿ, ನಮ್ಮದು ಇತಿಹಾಸ ಇದೆ, ನಮ್ಮ ಹತ್ರ ದಾಖಲೆ ಇದೆ. ನಮ್ಮದು ಒಂದು ಪ್ರವರ್ಗ 3A ಬರ್ತಕ್ಕಂಥದ್ದು ಕುಂಚಿಟಿಗ ಪ್ರತ್ಯೇಕ ಜಾತಿ ಅಂತ ಗೊತ್ತೈತೆ. ಅಂದರೆ ನೀವು ಕೇಳ್ರಿ, ನೀವು ಕುಂಚಿಟಿಗ ಜಾತಿ ಇದೆ ಅಂತ ಹೇಳ್ತಾರೆ. 100% ಇದೆ. ಅದ್ರ ಅಂಡರಲ್ಲಿ ಒಕ್ಕಲಿಗ ಬರ್ಸ್ಕೊಂಡ್ಬಿಡ್ರಿ, ನಿಮ್ಗೆ ಯಾರಿಗಾನ ಬೇಕಾಗಿದ್ರೆ. ನಮ್ಮದು ಸರ್ವ ಸ್ವತಂತ್ರ ಜಾತಿ, ಕುಂಚಿಟಿಗ ಪ್ರತ್ಯೇಕವಾದಂತಹ ಜಾತಿ. ನೀವೇನಾದರೂ ಬರ್ಸ್ಕೊಳ್ಳೋದಿದ್ರೆ, ನೀವೇನಾದರೂ ಮಾರ್ಗದರ್ಶನ ಕೊಡೋದಿದ್ರೆ ಕುಂಚಿಟಿಗ ಜನಾಂಗದವ್ರನ್ನ ಕುಂಚಿಟಿಗ ಜಾತಿ ಬರ್ಸಿ ಅದ್ರ ಅಂಡರಲ್ಲಿ ನಿಮಗೆ ಬೇಕಾದ ಬರ್ಸ್ಕೊಳ್ಳಿ, ನಮಗೆ ಬೇಡ ಅನ್ನಲ್ಲ. ಆದರೆ ದಿಕ್ಕು ತಪ್ಪಿಸ್ಬೇಡಿ. ಸಾಮಾನ್ಯ ಜನಗಳು ತಿಳುವಳಿಕೆ ಇರ್ತಕ್ಕಂಥವ್ರು ಅಂದರೆ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಂದರೆ ನನ್ನನ್ನು ಫಾಲೋ ಮಾಡೋ ಅಂಥ ಜನಗಳು ಇರ್ತಾರೆ. ಲೀಡ್ರ್ ಆದಂಥವ್ರು ಸಮಾಜದ ಏಳಿಗೆಗೋಸ್ಕರ ದುಡಿಬೇಕು. ಸರ್ವರು ಒಂದೇ ಅಂತ ನೋಡಬೇಕಾಗಿರೋರು ನಾವೊಂದು ಒಮ್ಮತವಾಗಿ ಒಗ್ಗಟ್ಟು ತೋರಿಸ್ಬಿಟ್ಟು ನಮ್ಮ ಬಲಾಬಲಗಳನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಉಪ ಪಂಗಡಗಳಿದ್ದಾವೆ, ಉಪಜಾತಿಗಳಿದ್ದಾವೆ, ಇದನ್ನೊಂದು ದೊಡ್ಡದಾಗಿ ಏನೋ ಒಂದು ಬಿಂಬಿಸ್ಕೊಂಬಿಟ್ರೆ, ಒಕ್ಕಲಿಗ ಅಂತ ಬಿಂಬಿಸ್ಕೊಂಬಿಟ್ರೆ ನಿಮ್ಗೇನೋ ಅವಾರ್ಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಹೇಳ್ತಿದ್ದೀರಲ್ಲ ಸ್ವಾಮಿ. ನೀವು ಈಗ ಸಿರಾ ತಾಲೂಕಲ್ಲಿ ನೀವು ದೊಡ್ಡದೊಂದು ಹೆಸರಿದೆ, ಬನ್ನಿ ತಹಸೀಲ್ದಾರ್ ಹತ್ರ ಕುತ್ಕೊಳ್ಳೋಣ. ನೀವು OBC ಸರ್ಟಿಫಿಕೇಟ್ ಕೊಡ್ಸೋದು ಬೇಡ ನಮಗೆ, ನಾವು ಒಕ್ಕಲಿಗ ಅಂತ ಬರೆಸ್ತೀವಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿಸಿ. ಅಂದರೆ ಇದು ಈಗ ಸಮೀಕ್ಷೆ ನಡೀತಾ ಇರೋದು ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ, ಇದು ದಾಖಲೆ ಇರುತ್ತೆ. ನೋಡಿ ಸ್ವಾಮಿ, ಅನೇಕ ಜನಗಳು, ಅನೇಕ ವಿದ್ಯಾವಂತರು ಮಕ್ಕಳು OBC ಬರ್ಸ್ಕೊಳಕ್ಕೆ ಹೋಗಿ ಆಮೇಲೆ ಒಕ್ಕಲಿಗ ಅಂತ ಬರ್ಸ್ಕೊಳಕ್ಕೆ ಹೋಗಿ 3 ತಲೆಮಾರಿನ ಜಾತಿಯನ್ನು ಸಿಂಧು ಮಾಡ್ತಾರೆ. ಸಿಂಧುತ್ವ ಕೊಡಬೇಕಾದ್ರೆ ಅಪ್ಪ, ತಾತ ಮತ್ತು ಮಗನ ಜಾತಿಯನ್ನು ಕೇಳ್ತಾರೆ. 3 ಜಾತಿಗಳು ಏಕವಾಗಿದ್ದಾಗ ಮಾತ್ರ ಸಿಂಧುತ್ವ ಸಿಗುತ್ತೆ ನಿಮಗೆ. ಅಪ್ಪ ಕುಂಚಿಟಿಗ ಆಗಿ, ಮಗ ಒಕ್ಕಲಿಗ ಆಗಿ, ಮತ್ತು ಮಗ ಉಪಜಾತಿ ಕುಂಚಿಟಿಗ ಅಂತ ಬರೆಸ್ಕೊಂಡಾಗ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಯಾರು ಹೋಗ್ತಾರೋ ಬಿಡ್ತಾರೋ ನಾವುಗಳೆಲ್ಲ ಹೋರಾಟ ಮಾಡ್ತೀವಿ. ಯಾಕೆಂದರೆ ನನ್ನ ಮಗು ಕೆಲಸ ಸಿಗದೇ ಇದ್ದಾಗ ನಿನ್ನ ಮಗ
ಕುಂಚಿಟಿಗನೇ ಆಗಿದ್ದು ನೀನೇನೋ OBC ತಗೊಂಡ ತಕ್ಷಣ ನಿನಗೇನೋ ಅವಕಾಶ ಸಿಕ್ತು ಅಂದಾಗ ನಂದು ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಇರ್ತೈತೆ 98% ಸಿಕ್ಕಿಲ್ಲ ಅಂದಾಗ ನಾನೇ ನಿನ್ನ ಬಗ್ಗೆ ಪ್ರಶ್ನೆ ಮಾಡ್ತೀನಿ. ನೀನು ಹೆಂಗೆ OBC ತಗೊಂಡಿರ್ತೀಯ, ನೀನು ಹೆಂಗೆ ಒಕ್ಕಲಿಗೆ ಆಗೋದಕ್ಕೆ ಸಾಧ್ಯ? ಸಂವಿಧಾನದಲ್ಲಿ ಇರತಕ್ಕಂಥದ್ದನ್ನ ಹೇಳಿ. ಸಾಮಾನ್ಯ ಜನಗಳಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ರಾಜಕೀಯ ಉದ್ದೇಶದಿಂದ ಇದು ನೀವು ಮಾಡ್ತಿರ್ತಕ್ಕಂಥದ್ದು ತಪ್ಪು. ಬೇಡವಾ? ನೀವು ಯಾರಿಗಾದ್ರೂ ನಿಮಗೆ ಸಂಬಂಧಪಟ್ಟವ್ರಿಗೆ ನಿಮ್ಮ ಹಿಂದೆ ಮುಂದೆ ಸುತ್ತೋರಿಗೆ, ನಾನು ಒಬ್ಬ ಅವ್ರಿಗೆ ಅನುಯಾಯಿನೇ ಆಗಿ ರಾಜಕಾರಣದಲ್ಲಿ ಅನುಯಾಯಿಯಾಗಿ ಬಂದಿದ್ದೀನಿ. ಬಟ್ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇರೋದೇನು? ನಾವು ಒಕ್ಕಲಿಗ ಅಂತ ಬರ್ಸಿದ್ರೆ ಅನ್ಯಾಯ ಆಗುತ್ತೆ. ಹೆಂಗಾಗುತ್ತೆ ಅಂತ ಕೇಳ್ಬೋದು. ನೀವು OBC ಕೊಡ್ಸೋರು ಏನು ಮಾಡ್ತಿದ್ರಿ ಸ್ವಾಮಿ? ಇಲ್ಲಿವರೆಗೂ OBC ಕುಂಚಿಟಿಗರಿಗೆ ಇದ್ದಿದ್ದನ್ನ ಕಿತ್ತಾಕ ದಿವಸ ಏನು ಮಾಡ್ತಿದ್ರಿ? 93ನೇ ಇಸ್ವಿನಲ್ಲೇ ಇತ್ತಲ್ಲ OBC. ಅವತ್ತು ಎಲ್ಲರಿಗೂ ಗೊತ್ತು, ದೇವೇಗೌಡರು ಇದ್ದರು. ಅವತ್ತು ಒಕ್ಕಲಿಗ ಸಮುದಾಯದ ಜೊತೆನಲ್ಲೇ ಬೆರ್ತ್ಕೊಂಡು ಹೋಗ್ತಿದ್ದು. ಹೇಳ್ತೀರಾ ಉಪಕಸಬು ಒಕ್ಕಲ್ತನ ಮಾಡ್ಕೊಂಬಂದಿರೋದು, ಒಕ್ಕಲ್ತನ ಮಾಡ್ಕೊಂಡಿರೋರು ಅವರೆಲ್ಲ ಒಕ್ಕಲಿಗರು ಅಂತ. ನೀವೇನಾದರೂ ನೀವು ಒಕ್ಕಲಿಗರು ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಏನಾದರೂ ದಾಖಲೆಗಳಿದ್ರೆ ನಾನು ತೋರಿಸ್ತೀನಿ. ನಮ್ಮದು ದಾಖಲೆ ಇತಿಹಾಸ ಪೂರ್ವ ಅಂದರೆ ಪಾಕಿಸ್ತಾನ ಭಾರತ ಒಂದೇ ಆಗಿದ್ದಂಥ ಸಂದರ್ಭದಲ್ಲಿ ಉಂಡು ಪ್ರಾಂತ್ಯ ಅಂತ ಇತ್ತು. ಆ ಸಂದರ್ಭದಲ್ಲಿ ಉಂಡೆತ್ರಾಯ, ಮಲ್ಗೊಂಡ್ ಸಿಂಗ್ರಿ ರಾಯ, ಆವಿನ್ ಕಾಮರಾಯ, ಅನೇಕ ಜನ ಕುಂಚಿಟಿಗರ ಮೂಲ ಪುರುಷರುಗಳಿದ್ರು. ಅಲ್ಲಿ ಯಾವುದೋ ಒಂದು ದಾಳಿ ಆಗಿದ್ದರಿಂದ ನಾವು ನಮ್ಮ ಹೆಣ್ಮಗಿನ ಅವಮರ್ಯಾದೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ರಾತ್ರಿ ಕಂಚಿನ ಗಾಡಿಗಳನ್ನೆಲ್ಲ ಬಿಟ್ಟು ಬಂಡಿ ಗಾಡಿಗಳನ್ನ ಮಾಡ್ಕೊಂಡು ನಾವು ಬಂದಂಥ ಜನಾಂಗದವರು, ವಲಸೆ ಬಂದಂಥವ್ರು, ಒಂದು ನದಿ ದಾಟಿಸ್ಕೊಂಡು ವಲಸೆ ಬಂದು ಅನೇಕ ರಾಜ್ಯಗಳಿಗೆ ವಿಸ್ತಾರವಾದ್ವಿ. ಆದರೆ ಇವತ್ತು ಜಾತ್ರೆ, ಕಟ್ಟೆಮನೆ, ಅಮಾವಾಸ್ಯೆ, ಬೆಡಗುಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಕುಂಚಿಟಿಗ ಜಾತಿಗಳು, ಕುಂಚಿಟಿಗ ಜನಾಂಗದವರು. 18 ಬಂಡಿ, ಕೈವಾಡಸ್ಥರು. ಅದಕ್ಕೆ ಆದಂಥ ವಿಶೇಷತೆ ಇದೆ. ಆ ವಿಶೇಷತೆ ಬಗ್ಗೆ ಏನಾದರೂ ವರ್ಣನೆ ಮಾಡ್ತೀವಿ ಅಂದರೆ ಅಪ್ಪಟ ಕುಂಚಿಟಿಗನ ಮೈ ರೋಮಾಂಚನವಾಗುತ್ತೆ, ರೋಮಗಳು ನಿಂತ್ಕೊಂತವೆ. ಇವ್ರೇನೋ ಹೇಳ್ತಾ ಇರೋದು ನೋಡಿದ್ರೆ ಇವ್ರ ಬಗ್ಗೆ ಇರ್ತಕ್ಕಂಥದ್ದೆಲ್ಲದೂ ಅಳಿಸೋಗ್ತದೆ. ನೀವೇನಾದರೂ ಉತ್ತರ ಕೊಡೋದಿದ್ರೆ, ಸಾರ್ವಜನಿಕವಾಗಿ ಏನಾದರೂ ಮಾತಾಡೋದಿದ್ರೆ ತಹಸೀಲ್ದಾರರು, DC ಗಳ ಮುಖಾಂತರ ಶಾಲಾ ದಾಖಲಾತಿಗಳನ್ನ ಸಮೇತ ಬದಲಾಯಿಸಿ ಅತಿ ಹೆಚ್ಚಿನ ಸರ್ಕಾರ ಸೌಲಭ್ಯ ಬರ್ತಕ್ಕಂಥ ಜಾತಿಗೆ ಸೇರಿಸ್ಬಿಡಿ ನಮ್ಮನ್ನ. ನೀವು ಒಕ್ಕಲಿಗ ಅಂತಲೇ ಯಾಕೆ ಬರಸ್ರಿ ಅಂತ ಹೇಳ್ತೀರಾ? ಈಗ ಕುಂಚಿಟಿಗ ಅನ್ನೋದಕ್ಕೆ ಇಷ್ಟೊಂದು ಇತಿಹಾಸ ಇದ್ದು ಇವ್ರು ಕುಂಚಿಟಿಗ ಜಾತಿನೇ ಅಲ್ಲ ಅಂದ್ಬಿಟ್ರಲ್ಲ, ಹೆಂಗೆ ಒಕ್ಕಳಕ? ಸ್ವಾಮಿ, ನಾನು ಫಾರ್ವರ್ಡ್ ಆಗಬೇಕು ಅಂದರೆ ನಮ್ಮೂರಲ್ಲಿ ನೀನು ಬರಬೇಕಾದ್ರೆ ನಾವೇನು ಹೇಳ್ತೀವಿ, ನಮ್ಮ ಅಪ್ಪನ ಒಬ್ಬ ಕೂಲಿ ಮಾಡ್ಕೊಂಡು ತಿಂಬನ್ನ ನಾವು ನಮ್ಮ ಅಪ್ಪ ಅಂತಲೇ ಹೇಳ್ತಿರ್ತೀವಿ. ನಿನಗೇನೋ ನಾನು ಬಿಲ್ಡಪ್ ತೋರಿಸ್ಬೇಕು ಅಂತ ಅಂದಾಗ ಒಬ್ಬ ಸಾಹುಕಾರ ಬರ್ತಾನೆ, ಊರಿನ ಗೌಡ, ಅವ್ನು ದೊಡ್ಡದಾಗ ಏನೋ ತಲೆಮಾರಿ ಇರ್ತೈತೆ, ಅವನು ನಮ್ಮ ಅಪ್ಪ ಅನ್ನೋಕ್ಕಾಗುತ್ತೆ ಸ್ವಾಮಿ? ಹಂಗಂದ್ಬಿಟ್ರೆ ನಮಗೇನಾದರೂ ದೊಡ್ಡದಾಗ ಏನಾದರೂ ಸಿಗುತ್ತಾ? ಯಾರ್ದೋ ಜೊತೆನಲ್ಲಿ ನೀವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕೀಯ ಮಾಡಿ. ಬಟ್ ಹೊಂದಾಣಿಕೆ ಮಾಡ್ಕೊಂಡು ಕುಲ ಬೆಳೆಗಳನ್ನ ಹಾಳು ಮಾಡಬೇಡಿ, ಜಾತಿ ಕೆಡಿಸ್ಬೇಡಿ. ಆಯ್ತು, ಓಕೆ. ನಿಮ್ಮ ಫೈನಲ್ಲಿ ಕುಂಚಿಟಿಗ ಜಾತಿ ಅನ್ನೋದು ಇದೆ, 100% ಇದೆ. ದಾಖಲೆ ಕೊಡ್ತೀನಿ ಸ್ವಾಮಿ. 1000 ವರ್ಷಗಳಿಂದ ಮೈಸೂರು ಮಹಾರಾಜರು ಸರ್ಕಾರ ನಡೆಸಬೇಕಾದ್ರೆ ಕೊಟ್ಟಿರ್ತಕ್ಕಂಥ ದಾಖಲೆ ಇದೆ ನಮ್ಮ ಹತ್ರ. 1000 ವರ್ಷಗಳ ಇತಿಹಾಸವಿದೆ. ಆ ಸರ್ವ ಸ್ವತಂತ್ರ ಜಾತಿ ಅಂತ ಬಬ್ಸರ್ಕೊಳ್ಳೋದು ಬೇಡ, ಇತಿಹಾಸದಲ್ಲಿ ದಾಖಲೆ ಇದೆ. ನೀವು ಯಾರಾದರೂ ಕಣ್ತಾ ಇರೋದು ನೋಡಿಲ್ಲ ಅಂದರೆ ಉತ್ತಮವಾದಂಥ ಸಂದೇಶ. ನಿಮ್ಗೆ ಯಾರಿಗಾದ್ರೂ ಅನುಮಾನ ಇದ್ದರೆ ತಹಸೀಲ್ದಾರನ್ನ ಕೇಳಿ. ಯಾಕೆಂದರೆ ಇವತ್ತು ಅವರು ಯಾರ ಅಂಡರಲ್ಲಿ, ರಾಜಕಾರಣಿಗಳು ಅಂಡರಲ್ಲಿ ಆಡಳಿತ ಮಾಡ್ಬೋದು, ಅಧಿಕಾರ ನಡೆಸ್ಬೋದು. ಆದರೆ ಅವರು ಕಾನೂನುಬದ್ಧವಾಗಿ ನಮಗೇನಾದರೂ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೋದಾಗ ನಾನು ಒಕ್ಕಲಿಗ ಅಂತ ಬರ್ಸಿದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಸ್ವಾಮಿ. ನೀವು ಏನು ನೆನ್ನೆ ಮೊನ್ನೆ ಎಲ್ಲ ಭಾಷಣ ಮಾಡಿದ್ದೀರಾ, ದೊಡ್ಡದಾಗಿ ಏನೋ ಮಾಡಿದ್ದೀರಾ, ಅವ್ರು ಬಂದು ನೀವು ಸಂವಿಧಾನದಲ್ಲಿ ಅವಕಾಶನ ಕಲ್ಪಿಸ್ಕೊಡಿ, ದಾಖಲೆನ ತಿದ್ದೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಡಿ. ನಾನು ಓವರಲ್ಲ ಇಷ್ಟೊತ್ತು ಎಲ್ಲ ಮಾತಾಡಿದ್ದೀನಪ್ಪ. ನನಗೆ ಬೇಕಾಗಿರೋದು ಒಕ್ಕಲಿಗ ಅಂತಾನೆ ಅಲ್ಲಪ್ಪ, ಸರ್ಕಾರದ ಅತಿ ಹೆಚ್ಚಿನ ಅನುದಾನ, ಸರ್ಕಾರದ ಅತಿ ಹೆಚ್ಚಿನ ಸೌಲಭ್ಯ ಬರ್ತಕ್ಕಂಥ ಜಾತಿ ಬರ್ಸ್ಕೊಂಬಿಡೋಣ ಬಿಡು. ಆಗೋತಾ ಸ್ವಾಮಿ? ಅಲ್ಲ, ನೀವು ಹೇಳೋದು ಅವಕಾಶ ಆಯ್ತಾ ಸ್ವಾಮಿ? ಅಲ್ಲ, ಅದು ಅವಕಾಶ ಅದು ಹೆಂಗೆ ಕೊಡ್ತಾರೆ? ಈಗ ಇಲ್ಲ ಅಂದಮೇಲೆ ಇದಕ್ಕೆ ಹೆಂಗೆ ಕೊಡ್ತಾರೆ ಸ್ವಾಮಿ? ತಹಸೀಲ್ದಾರನ್ನ ಭೇಟಿ ಮಾಡೋದು ನಡೀರಿ ಸ್ವಾಮಿ, ನಾನು ಬರ್ತೀನಿ. ನನಗೆ ಕೊಡಿಸಿ ಸ್ವಾಮಿ. ಯಾವುದೇ ಕಾರಣಕ್ಕೂ ಎಲ್ಲ ಸರ್ವರ್ಗೂ ಹೇಳ್ತಕ್ಕಂಥದ್ದು ಇಷ್ಟೇ. ನಮ್ಮ ಜನಾಂಗದವ್ರು ಏನಿದ್ದೀರಾ, ಯಾರು ದೊಡ್ಡವರು ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನ ಅವ್ರು ಉದ್ಧಾರ ಮಾಡ್ಕೊಂಡು ಹೋಗ್ತಾರೆ. ನಾನು ಮೆಂಬರ್ ಆಗಿದ್ದೀನಿ ಅಂದರೆ ಗ್ರಾಮ ಪಂಚಾಯತಿನಲ್ಲಿ ಬರ್ತಕ್ಕಂಥದ್ದು ನಾನು ನೋಡ್ಕೊಂಡು ನನ್ನ ಮಕ್ಕಳು ನನ್ನ ಮನೆ ಅಂತ ಹೋಗಿದ್ದೀನಿ. ಬಿಟ್ಟರೆ ನಿಮ್ಮನ್ನ ಯಾರನ್ನೂ ಸಮುದಾಯದವರು ಅಂತ ಹೇಳ್ಬಿಟ್ಟು ನಾನೊಂದು ಮನೆ ಕಟ್ಟಿದ್ದೀನಿ, ನೀನು ಅಣ್ಣತಮ್ಮ ಬಾ ನಿನಗೂ ಒಂದು ಕಟ್ತೀನಿ ಅಂತ ಯಾರು ಡಬಲ್ ಸೈಡ್ ತಂಗ ಕಟ್ಟಿಲ್ಲ ಸ್ವಾಮಿ. ಅಣ್ಣತಮ್ಮಗಳನ್ನೇ ಒಡ ಹುಡ್ದಾರನ್ನೇ ಯಾರು ಬೆಳೆಸಕ್ಕೆ ಹೋಗಿಲ್ಲ ಸ್ವಾಮಿ. ದಯಮಾಡಿ ನೀವು ಬೆಳಿಬೇಕು ಅಂದರೆ ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ನೀವು ಹುಟ್ಟಿರ್ತಕ್ಕಂಥ ಜಾತಿ, ತಂದೆ ಜಾತಿ, ಪಿತೃಪಾರಂಪರ್ಯವಾಗಿ ಬರ್ತಕ್ಕಂಥ ಜಾತಿ, ಇದನ್ನ ಕರೆಕ್ಟಾಗಿ ನೀವು ಕುಂಚಿಟಿಗ ಅಂತಾನೆ ಬರ್ಸಿ, ಕುಂಚಿಟಿಗ ಅಂತಾನೆ ಬರ್ಸಿ, ಕುಂಚಿಟಿಗ ಅಂತಾನೆ ಬರ್ಸಿ. ಇಷ್ಟು ಹೇಳ್ತೀವಿ ಸ್ವಾಮಿ. ಓಕೆ, ಧನ್ಯವಾದಗಳು ನಿಮಗೆ.